ಹೇಳ್ಬಿಟ್ಟು ಬರ್ದಂಗೆ ಇದ್ಬಿಟ್ರಲ್ಲ. ಅಯ್ಯೋ, ನಾನು ಅಂಗಡಿಗೆ ಬರಬೇಕು ಅಂತ ಹೊರಟೆ. ಬರ್ತಾ ಇರಬೇಕಾದ್ರೆ ಆ ಲಿಂಗಪ್ಪ ಸಿಕ್ಕಿದ್ದ. ಅವನದೇನು ಸ್ವಲ್ಪ ಸಮಸ್ಯೆ ಇತ್ತು, ಅದಕ್ಕೆ ಅವನ ಜೊತೆ ಹೋಗಿದ್ದೆ. ನೋಡಿದ್ರ ನಿಮ್ಮನ್ನ? ಅಲ್ಲ ರೀ, ಮನೇಲಿ ಪೂಜೆ ನಡೀತಾ ಇದೆ, ಮನೆ ಕಸ ಬಿಟ್ಬಿಟ್ಟು ಬೇರೆಯವ್ರು ಸಹಾಯ ಮಾಡಕ್ ಹೋಗಿದ್ರಿ ಅಂತಿಲ್ರಿ. ಹೆಂಗ್ರಿ ಹಿಂಗಾಗ್ಬಿಟ್ರೆ ನೀವು? ಅಲ್ಲ ಕಣೆ, ಅಲ್ಲಿಗೆ ನಾನು ಬರಲೇಬೇಕಂತೆಲ್ಲ ಏನು ಇರಲಿಲ್ವಲ್ಲ. ನಾನು ಅಲ್ಲೇಂದ್ರೆ ಇಬ್ಬರು ಅಲ್ಲೇ ಇದ್ರಲ್ಲ, ಇನ್ನು ನೋಡ್ಕೋತಾರೆ ಬಿಡು ಅವರೇ ಅಂತ ಸುಮ್ಮನಾಗ್ಬಿಟ್ಟೆ. ಅದನ್ನು ಬಿಟ್ಟು ಬರಬಾರ್ದು ಅಂತ ಏನೂ ಇರಲಿಲ್ಲ. ಯಾಕೆ ಸುಳ್ಳು ಹೇಳ್ತೀರಾ? ನಿಮಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಅಂತೇಳಿ ನನಗೆ ಅರ್ಥ ಆಗುತ್ತೆ. ಅಯ್ಯೋ ಹೋಗ್ಲಿ ಬಿಡು, ಇವಾಗ ಏನಾಯಿತು? ನಿಮಗೆಲ್ಲ ಏನು ಬೇಕು ಎಲ್ಲ ಕರೆಕ್ಟ್ ತೊಗೊಬಂದಿದ್ರು ತಾನೇ, ಇನ್ನೇನು ಸಮಸ್ಯೆ ನಿಮಗೆ? ಹಾಂ, ಅದೆಲ್ಲ ಇರಲಿ ಬಿಡು. ನಿನ್ನ ಮಕ್ಕಳಿಬ್ಬರು ಖುಷಿ ಪಟ್ಟರು ತಾನೆ, ಸಂತೋಷವಾಗಿದ್ದಾರೆ ತಾನೆ? ಬಟ್ಟೆ ಬರೆಯಲ್ಲಿ ಏನೂ ತೊಂದರೆ ಆಗಿಲ್ಲ ತಾನೆ? ಅಯ್ಯೋ, ತೊಂದರೆ ಗಿಂದ್ರೆ ಎಲ್ಲ ಏನೂ ಆಗಿಲ್ಲ ರೀ. ಅಲ್ಲೂ ಶುರು ಮಾಡ್ಕೊಂಡಿದ್ರು ಅಕ್ಕ ತಂಗಿರಿಬ್ರು. ಅಲ್ಲ ರೀ, ಇವರಿಬ್ರು ಯಾಕೆ ಕಿತ್ತಾಡ್ತಾರೆ ಅಂತ, ಇವರಿಬ್ರು ಸಮಸ್ಯೆ ಏನಾಗಿದೆ ಅಂತ. ನಮ್ಮ ಮನೆಯಲ್ಲೇ ಮಾತ್ರ ಅಲ್ಲ, ಎಲ್ಲರ ಮನೆಯಲ್ಲೂ ಅಕ್ಕ ತಂಗಿ ಜಗಳ ಇದ್ದೇ ಇರುತ್ತೆ. ಸುಮ್ಮನೆ ನಾನು ಹೋಗಿ ಅವ್ರಿಬ್ಬರು ಜಗಳ ಜಾಸ್ತಿ ಮಾಡಬಾರ್ದು. ನಮಗೇನು ಗೊತ್ತಿಲ್ಲ ಅಂತ ಸೈಲೆಂಟಾಗಿ ಇದ್ಬಿಡ್ಬೇಕು. ನೀವೇನು ಹಂಗೆ ಆರಾಮಾಗಿ ಇದ್ಬಿಡ್ತೀರಾ, ಆದರೆ ನನಗೆ ಕಷ್ಟ ರೀ. ಅವರಿಬ್ಬರು ಬಂದರು ನಿಮ್ಮ ಹತ್ರ ಏನು ಹೇಳೋದಿಲ್ಲ, ನನಗೇನೆ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊತಾ ಇರ್ತಾರೆ. ಆ ದೇವ್ರ ದಯೆಯಿಂದ ಈ ಪೂಜೆ ಎಲ್ಲ ಮುಗಿದ್ಮೇಲೆ ಅವರಿಬ್ಬರು ಜಗಳ ಎಲ್ಲ ಕಡಿಮೆ ಆಗಿ ಸುಖವಾಗಿ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ನನಗೆ. ಅದು ಸರಿ, ಈ ಪಂಚ ಶರ್ಟ್ ಎಲ್ಲ ಯಾರಿಗೆ? ಅಯ್ಯೋ ರೀ, ಅದನ್ನೇನಂತ ಕೇಳ್ತೀರಾ? ನಿಮ್ಮ ಮಡಿಯಂದ್ರಿಬ್ಬರು ಸೇರಿ ನಿಮ್ಗೆ ತಗೊಳ್ಟ್ರದು ಅದನ್ನು. ಏನು ಅಂದ್ರಪ್ಪ, ಫಂಕ್ಷನ್ ದಿವಸ ಅಂದರೆ ಪೂಜೆ ದಿವಸ ಎಲ್ಲ ಗಂಡ್ಮಕ್ಳು ಒಂದೇ ಥರ ಸೇಮ್ ಶರ್ಟು ಪಂಚೆ ಹಾಕೋಬೇಕಂತೆ. ನಾವೇ ಹೆಣ್ಮಕ್ಳೆಲ್ಲ ಬಣ್ಣ ಬಣ್ಣದ್ದು ಒಂದು ಡಿಸೈನ್ ಸೀರೆ ಹಾಕೋಬೇಕಂತೆ, ಹಂಗಂತ ಅವರೇ ಹೇಳಿರೋದು. ಓ, ಇದು ಬೇರೆ ಇದೆಯೋ? ಆಗಲಿ, ಎಲ್ಲ ಖುಷಿಯಾಗಿದ್ದರೆ ನಂಗಷ್ಟೇ ಸಾಕು. ಪಾಪ ನನ್ನ ಬಾಮೈದ ಹಾಸಿಗೆ ಹಿಡ್ದು ತಿಂಗ್ಳಂಗಟ್ಲೆ ಆಗೋಯ್ತು. ಅವನು ಯಾಕೋ ನಂಗೆ ನೋಡ್ತಾ ಇದ್ದರೆ, ಜಾನಕಿ ಹಾಸಿಗೆಯಿಂದ ಮೇಲೆ ಎದ್ದೇಳ್ತಾ ಅಂತ ನಿನಗೆ ಅನಿಸುತ್ತಾ? ನಂಬಿಕೆ ಆಯಿತಾ ನಿನಗೆ? ಅಯ್ಯೋ ರೀ, ಅದು ಏನಂತ ಹೇಳಲಿ, ನನಗೂ ಹಂಗೆ ಅನಿಸುತ್ತೆ ರೀ. ನಮ್ಮ ಅಣ್ಣ ದಿನ ಹೆಚ್ಚಿಗೆ ಹುಷಾರು ತಪ್ಪಿದ್ರೆ ಹೊರತು ಅವ್ರು ಹುಷಾರಾಗ್ತಾರೆ ನಂಬಿಕೆ ನನಗಂತೂ ಕಿಂಚಿತ್ತೂ ಇಲ್ಲ ರೀ. ನಾನೆಲ್ಲ ಬಾರೋಣ ಆ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದೀನಿ ರೀ. ನಾನು ಹಿಂಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಅಲ್ಲ ರೀ, ಅದಕ್ಕೆ ಯಾಕೆ ಇಷ್ಟೆಲ್ಲ ಆದ್ರೂ ಇನ್ನೂ ಬುದ್ಧಿ ಬಂದಿಲ್ಲ? ಅಲ್ಲ ರೀ, ಆ ನಿಧಿನ ಅವ್ರು ವಾಪಸ್ ಕೊಟ್ಟೇ ಇಲ್ವಂತಲ್ಲ ರೀ, ಮೈನಲ್ಲೂ ಇಲ್ವಂತೆ. ಎಲ್ಲಿಟ್ಟಿರ್ಬೋದು ಅದಕ್ಕೆ ಅಂತೀರಾ ರೀ? ನಿಜ ಇಲ್ರಿ, ನಿಮಗೇನಾದರೂ ಗೊತ್ತಿದೆಯಾ? ಇದೇನು ಜಾನಕಿ, ನೀನು ಹಿಂಗೆ ಅಂದ್ಬಿಟ್ಟಿಯಲ್ಲ. ನಿಜವಾಗ್ಲೂ ಹೇಳ್ತೀನಿ, ನನಗೂ ಅದಕ್ಕೂ ಯಾವ ರೀತಿ ಸಂಬಂಧ ಇಲ್ಲಮ್ಮ. ನಾನು ಹೇಳೋಕ್ಕೂ ಹೋಗಲ್ಲ, ಏನು ಕೇಳೋಕ್ಕೂ ಹೋಗಲ್ಲ. ಅವಳು ಅಷ್ಟೇ, ನನಗೆ ಇದುವರೆಗೂ ಇದ್ರ ಬಗ್ಗೆ ಏನೂ ಹೇಳಲಿಲ್ಲ. ಹಾಗಾಗಿ ನಿಜ ಹೇಳ್ತಿದ್ದೀನಿ, ನನಗಂತೂ ಕಿಂಚಿತ್ತು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲರೂ ಹೇಳೋಷ್ಟು ಹೇಳಿದ್ದೀವಿ. ತನಗಿನ್ನೂ ಬುದ್ಧಿ ಬರದೆ ಹೋದರೆ ಯಾರೇನು ಮಾಡೋಕ್ಕಾಗುತ್ತೆ ಹೇಳು? ಅದೆಲ್ಲ ಏನಾದರೂ ಆಗಲಿ, ನೀನು ಮನೆಗೆ ಬಂದಾಗ ಅದ್ರ ಬಗ್ಗೆ ಏನೂ ಕೇಳೋಕ್ಕೋಗ್ಬೇಡ. ಸುಮ್ಮನೆ ಅವಳಿಗೆ ಇದ್ರ ಬಗ್ಗೆ ಕೇಳಿದ್ರೆ ಮೂತಿ ಮೂರ್ಮೂಲ ಮಾಡಿಕೊಂಡು ಅಂತಿರ್ತಾಳೆ. ನನಗದು ನೋಡೋಕ್ಕಾಗಲ್ಲ, ಅದಕ್ಕೆ ನೀನೇನೋ ಕೇಳೋಕ್ಕೋಗ್ಬೇಡ, ಸುಮ್ಮನಿದ್ಬಿಡು. ಅರ್ಥ ಆಯ್ತಾ? ಅರ್ಥ ಆಯಿತು ಬಿಡ್ರಿ. ನಾನೇನು ಕೇಳೋಕ್ಕೋಗ್ಲಿ, ಸುಮ್ಮನೆ ಹಿಂಗೆ ಹಾಕೋ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನಿಸ್ತು, ಹೇಳ್ಕೊಂಡೆ ಅಷ್ಟೇ. ನಾನೆಲ್ಲ ಏನು ಕೇಳೋಕ್ಕೋಗೋದಿಲ್ಲ ರೀ. ಸರಿ, ಹೋಗಲೇ ಎತ್ತಿಡೋಗು. ಇರ್ರಿ, ನಾನು ಅಂಗಡಿ ಸರಿ ನೋಡಿಲ್ಲ. ಇನ್ನೊಂದು ಸರಿ ಎಲ್ಲ ಬಿಚ್ಚಿ ಡಿಸೈನು ಬಣ್ಣ ಹೇಗಿದೆ ಅಂತ ಒಂದೊಂದು ಸರಿ ನೋಡ್ತೀನಿ ಇರ್ರಿ. ಆಹಾ, ನೀವು ಹೆಂಗಸಿದ್ದೀರಲ್ಲ, ಹೆಂಗೆ ಗೊತ್ತಾ? ಒಂದು ಸೀರೆ ತೊಗೊಂಡು ಬಂದುಬಿಟ್ರೆ ಮನೆಗೆ ಅದನ್ನು 20 ಸರಿ ಮೈ ಮೇಲೆ ಹಾಕ್ಕೊಂಡು ನೋಡ್ತಾನೆ ಇರೋದು. ಯಾಕೆ? ಉಟ್ಕೊಂಡ್ಮೇಲೆ ಗೊತ್ತಾಗಲ್ವಾ ಹೆಂಗೆ ಕಾಣುತ್ತೆ ಅಂತ? ಏನಿಲ್ಲ, ಸುಮ್ಮನಿರಿ, ನೀವೇನು ಹೇಳ್ಬೇಡ್ರಿ ನನಗೆ. ಅಪ್ಪ ಅಪ್ಪ. ಓ, ನನ್ನ ಮಗಳು ಬಂತು, ಬಾರೆ ಮಗಳೇ. ಏನು ಮಗಳೇ ಸಮಾಚಾರ? ಇವತ್ತಿರೋ ನನ್ನ ಮಗಳು ಬರ್ತಾನೆ ಅಮ್ಮ ಅನ್ನೋದು ಬಿಟ್ಬಿಟ್ಟು ಅಪ್ಪ ಅಂತ ಬಂದ್ಕೊತದೆ. ಏನೋ ಕಾಣೆ ಸಮಾಚಾರ ಅಂದರೆ ಇವತ್ತು ಅಪ್ಪನಿಗೆ ಏನೋ ಗ್ರಚಾರ ಕದಿದೆ ಅಂತ ಆಯಿತು. ಅಪ್ಪ,
ನೀನೇನು ಹೆಂಗಂತೀಯ? ನಾನು ಯಾವಾಗ ನಿನಗೆ ಟಾರ್ಚರ್ ಮಾಡ್ತೀನಾ? ನಾನು ಹಂಗೆ ಅಂದಿಲ್ಲಮ್ಮ, ಏನೋ ಅಪ್ಪ ಅಂತ ಹೇಳ್ಕೊಬೇಕಾಗಿರುತ್ತೆ, ಅದಕ್ಕೆ ಬಂದೆ ಅಂತಂದೆ. ಅಪ್ಪ ಹತ್ರ ಮಾತ್ರನೇ ಅಲ್ಲ, ಅಪ್ಪ ಅಮ್ಮಂಗೆ ಇಬ್ರಿಗೂ ಸೇರಿ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅಮ್ಮ, ನಾನು ನಿನ್ನ ಮೊನ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಇವಾಗ ನೀನು ಪೂಜೆ ಮಾಡಿಸ್ತಾ ಇದೆಯಲ್ಲ, ಅದಕ್ಕೆ ಅಡುಗೆಯವ್ರಿಗೆಲ್ಲ ಏನು ಹೇಳಿದ್ಯಾ? ಊಟಕ್ಕೆ ಏನು ಹೇಳಿದ್ಯಾ? ನನಗೆ ನೀನು ಯಾವುದು ನೀನು ಹೇಳಲೇ ಇಲ್ಲ. ಅಯ್ಯೋ ಹೌದಲ್ವಾ ರೀ, ನೋಡಿದ್ರಾ? ನನಗೆ ವಿಷಯ ನೆನಪೇ ಇಲ್ಲ. ಆಹಾ, ನೋಡಿದ್ರೆ ನನ್ನ ಮಗಳು ಎಷ್ಟು ಜಾಣೆ ಆಗಿಬಿಟ್ಟಿದ್ದಾಳೆ. ನಾನು ಯಾವಾಗಲೂ ಜಾಣೆನೆ. ನಿನಗೆ ನನ್ನ ಬಗ್ಗೆ ಏನೂ ಗೊತ್ತಾಗಿಲ್ಲ. ನಿನ್ನ ಕಣ್ಣು ನಾನು ಎಲ್ಲಿ ಕಾಣಿಸ್ತೀನಿ? ಯಾಕೆಂದರೆ ನಾನೇನು ಓದಿಲ್ವಲ್ಲ. ಅಕ್ಕ ಮಾತ್ರ ಜಾಸ್ತಿ ಓದಿದ್ದಾಳೆ. ಅದಕ್ಕೆ ನಿನ್ನ ಪ್ರಕಾರ ಅವಳೊಬ್ಬಳು ಜಾಣೆ, ನಾನು ದಡ್ಡಿ ಅಂತ ಅನ್ಕೊಬಿಟ್ಟಿದ್ಯಾ. ಬಿಡು, ಅದೆಲ್ಲ ಯಾಕೆ ಮಾತಾಡಬೇಕು? ಮಾತಾಡೋದು ಚೇಂಜ್ ಆಗ್ತೀಯಾ? ನೀನು ಯಾವುದೂ ಬದಲಾಗಲ್ಲ. ಸುಮ್ಮನೆ ನಾನು ಮಾತಾಡಿ ನನ್ನ ಬಾಯಿ ಅಷ್ಟೇ ನೋವುತ್ತೆ. ಅದೆಲ್ಲ ಬಿಡು. ಇವಾಗ ಹೇಳು, ಅಡುಗೆ ಏನು ಮಾಡಿಸ್ಬೇಕಂತ ಅಂದ್ಕೊಂಡಿದ್ಯಾ? ಅಡುಗೆ ನೀನೇ ಹೇಳು, ನಿಂಗೆ ಗೊತ್ತಿರುತ್ತಲ್ವಾ ಏನೇನು ಚೆನ್ನಾಗಿರುತ್ತೆ ಅಂತ. ಹೇಳು ನೋಡೋಣ. ಸರಿಯಪ್ಪ, ನಾನೇ ಹೇಳ? ಹೇಳು ಮಗಳೇ, ಅದರಲ್ಲಿ ಏನಿದೆ? ಸರಿಯಪ್ಪ, ಸ್ವೀಟ್ಗೆ ಒಬ್ಬಟ್ಟಿರಲಿ, ಆಮೇಲೆ ಒಂದು ಪಲಾವು, ಅನ್ನ ಸಾಂಬಾರು, 2-3 ಥರ ಪಲ್ಯ, ಜೊತೆಗೆ ಕೋಸಂಬರಿ ಇರಬೇಕು. ಒಬ್ಬಟ್ಟಿನ ಜೊತೆಗೆ ತುಪ್ಪ ಎಲ್ಲ ಅವರೇ ಹಾಕ್ತಾರೆ ಅಲ್ವಪ್ಪ. ಆಮೇಲೆ ರಸಮ್ ಇರಬೇಕು. ಮತ್ತು ಇನ್ನೇನು ಇರಬೇಕು ಅಂದರೆ ಬಾಳೆಹಣ್ಣಲ್ಲಿ ಅದೇ ಅಪ್ಪ, ಊಟ ಎಲ್ಲ ಆದ್ಮೇಲೆ ಕೊಡ್ತಾರಲ್ಲ, ಐಸ್ ಕ್ರೀಮು ಮತ್ತು ಬೀಡ, ಇನ್ನೇನಿರಬೇಕು? ಸಾಕಪ್ಪ, ಇಷ್ಟು ಸಾಕು. ಇಷ್ಟೆಲ್ಲ ಇರಲಿ ಅಂತ ಹೇಳಿಬಿಡು. ಅಯ್ಯೋ, ಹೇಳ್ಬಿಡು ಅಂದರೆ ಯಾರಿಗೆ ಹೇಳ್ಬೇಕಮ್ಮ? ನಾವು ಇನ್ನೋದಕ್ಕೆ ಯಾರಿಗೂ ಒಪ್ಸಿಲ್ಲ. ಹೌದಾ? ಸರಿ ಇರು ಅಪ್ಪ, ಇವಾಗೆಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ತಾರಂತಪ್ಪ. ಇರು, ನಾನು ಹೇಳ್ತೀನಿ. ಅಪ್ಪ, ನಾನು ಮೊನ್ನೆ ಹಿಂಗೆ ಮೊಬೈಲಲ್ಲಿ ನೋಡ್ತಾ ಇರಬೇಕಾದ್ರೆ ಅಡುಗೆಯವ್ರ ಬಗ್ಗೆ ಒಂದು ಬೇಕ್ ಬಂದಿತ್ತು, ಅಡ್ವರ್ಟೈಸ್ಮೆಂಟು. ಇದು ಅದನ್ನು ಸೇವ್ ಮಾಡಿ ಇಕ್ಕಿದೆ, ಯಾವಾಗಾದರೂ ಫಂಕ್ಷನ್ಗೆ ಆಗುತ್ತೆ ಅಂತ. ಅದ್ರಲ್ಲಿ ನೋಡ್ಬಿಟ್ಟು ಬುಕ್ ಮಾಡ್ತೀನಿ ಇರಪ್ಪ. ಹೌದಾ ಮಗಳೇ? ಪರವಾಗಿಲ್ಲೇ, ನನ್ನ ಮಗಳು ಬೊಲೆ ತಿಳ್ಕೊಂಬಿಟ್ಟದೆ. ಸಿಕ್ತು ನೋಡಪ್ಪ. ಅಪ್ಪ, ಇವ್ರ ಹೆಸರು ನಾಗರಾಜು, ಏನದು ಕ್ಯಾಟ್ರಿನ್ ಅಂತಪ್ಪ. ಇವ್ರಿಗೆ ನಾವೇನು ಅಡುಗೆ ಬೇಕು ಅಂತ ಹೇಳಿದರೆ, ಅಂದರೆ ಬುಕ್ ಅಂತೀನಿ, ಫೋನಲ್ಲೇ ತೋರಿಸುತ್ತಪ್ಪ. ನಾವು ಟಿಕ್ ಮಾಡಬೇಕು, ಈ ಥರ ಅಡುಗೆ ಬೇಕು ಅಂತ. ಅಡುಗೆ ಪಕ್ಕ ಅದು ಎಷ್ಟು ರೇಟು ಅಂತ ಹಾಕಿದ್ದಾರೆ ಅಪ್ಪ. ನಾವು ಟಿಕ್ ಮಾಡಿದ್ರೆ ಅವ್ರು ನಮ್ಮ ಮನೆಗೆ ಮಾಡ್ಕೊಬಂದು ಕೊಟ್ಟೋಗ್ತಾರಂತೆ ಅಪ್ಪ. ಎಷ್ಟು ಈಸಿ ಅಲ್ವೇನಪ್ಪ? ನೀವಿಬ್ಬರು ಹ್ಞೂ ಅಂದರೆ ನಾನು ಬುಕ್ ಮಾಡ್ತೀನಿ ಅಪ್ಪ. ಅಲ್ಲ ಕಣೆ, ಅವ್ರ ಮೊಬೈಲ್ ನೋಡಿ ಬುಕ್ ಮಾಡಿದ್ರೆ ಏನು ಅಡುಗೆ ಮಾಡ್ಕೊಂಬಂದು ಕೊಡ್ತಾರೋ, ನೀಟಾಗಿ ಮಾಡ್ತಾರೋ ಇಲ್ಲೋ, ರುಚಿ ಇರುತ್ತೋ ಇಲ್ಲೋ, ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಅಮ್ಮ, ನಾವೇನು ಹೊಸಬ್ರಲ್ಲ, ಇವ್ರ ಹತ್ರ ಸುಮಾರು ಜನ ಹಿಂಗೆ ಊಟನ ಮಾಡಿಸ್ಕೊಂಡು ತಿಂದವ್ರೆ ನೋಡು. ಅದೇನೋ ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಸುಮ್ಮನಿರು ಅಪ್ಪ, ನೀನು ಹೇಳಪ್ಪ, ನಾನು ಬುಕ್ ಮಾಡಲಾ? ಆಯ್ತು ಮಗಳೇ, ಮಾಡು. ರೀ ಜಾನಕಿ, ಸುಮ್ಮನಿರು, ನನ್ನ ಮಗಳಿಗೆಲ್ಲ ಗೊತ್ತಾಗುತ್ತೆ, ಅವಳು ಮಾಡ್ತಾಳೆ, ನೀನು ಮಾಡಮ್ಮ. ಅಪ್ಪ, ಎಷ್ಟು ಜನಕ್ಕೆ ಊಟ ಅಪ್ಪ? ಎಷ್ಟು ಜನ ಅಂದರೆ ಒಂದು 150 ಜನ ಬರ್ತಾರೆ ಕಣೆ. ಹಾಗಿದ್ರೆ ನಾವು 125 ಊಟ ಮಾಡಿಸ್ಕೊಳ್ಳೋಣ. ಯಾಕೆಂದರೆ ಇನ್ನು 25 ಜನಕ್ಕೆ ಊಟ ಮಿಕ್ಕುತ್ತೆ, ಸಾಕು, ಅದನ್ನೇ ಅಡ್ಜಸ್ಟ್ ಮಾಡೋಣ. ಅಪ್ಪ ಸಾಕ್ತಾನಪ್ಪ, ಇನ್ನೇ ಅಂದ್ರೆ ಬೇಕಾಗೈತಾ? ಬೇಡ ಮಗಳೇ, ಸಾಕಷ್ಟೇ, ಇನ್ನೇನು ಬೇಡ. ಏನಮ್ಮ ಇದು, ನೀನು ಇಲ್ಲೇ ಕುತ್ಕೊಂಡಿದ್ಯಲ್ಲ, ಎತ್ತಿಗೆ ಹೋಗಿ ಬಟ್ಟೆಗಳನ್ನೆಲ್ಲ ನಾನು ಯಾಕೆ ಎಷ್ಟೇ ನೋಡ್ತೀಯಾ? ಅಂಗಡಿಯಲ್ಲೂ ನೋಡಿದೆ, ಇಲ್ಲೂ ನೋಡ್ತೀಯಲ್ಲಮ್ಮ. ಅಯ್ಯೋ, ನಾನು ಅಂಗಡಿ ನೋಡೋಕ್ಕೆ ಎಲ್ಲಮ್ಮ ಬಿಟ್ರಿ ನೀವು? ನಿಮ್ಮದೇ ಆಗೋಗಿತ್ತಲ್ಲ, ಅದಕ್ಕೆ ನಾನು ಅಂಗಡಿ ಸರಿಯಾಗಿ ನೋಡಲಿಲ್ಲ. ಇವಾಗ ನೋಡೋಣ ಅಂತ ಕುತ್ಕೊಂಡೆ. ಅಪ್ಪ ಮಗಳಿಗಿಬ್ರಿಗೂ ಏನು ತೊಂದರೆ ನೋಡೋದ್ರಿಂದ? ಓಹೋ ಅಮ್ಮ, ನಮಗೇನು ತೊಂದರೆ ಇಲ್ಲ. ಏನೋ ಮಾಡ್ತಿದ್ದೆಲ್ಲ ಮಾಡಿಬಿಟ್ಟು ನಂಗೊಂದು ಲೋಟ ಕಾಫಿ ಬೇಕಿತ್ತು, ಮಾಡ್ಕೊಬಂದು ಕೊಡ್ತೀಯಾ? ನನಗೂ ಬೇಕಾಗಿತ್ತು. ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ, ನೀನು ಗುರ್ರಂತೆ ಅಂತ ಸುಮ್ಮಿದ್ದೆ. ಇವಾಗ ಹೆಂಗಿತ್ತು ಒಳಗೆ ಮಾಡ್ಕೊಡ್ತೀಯಾ? ನನಗೂ ಹಂಗೆ ಊಟ ಮಾಡ್ಕೊಬಂದು ಕೊಟ್ಬಿಟ್ಟು ಜಾನು. ರೀ, ನಾನು ನಿಮಗೆ ಇಲ್ಲಿ ಕುತ್ಕೊಳ್ಳೋಕೆ ಮೊದಲು ತಾನೇ ಕಾಫಿ ಮಾಡ್ಕೊಬಂದು ಕೊಟ್ಟಿದ್ದು, ಮತ್ತೆ ಕಾಫಿ ಬೇಕಾ? ಅಲ್ಲ ರೀ, ನಿಮ್ಮ ಮನೆಯಲ್ಲಿ ಇದ್ಬಿಟ್ರೆ ಎಷ್ಟು ಸರಿ ಕಾಫಿ ಕುಡ್ತೀರಾ ಅಂತ. ಅಪ್ಪ, ನನಗಂತೂ ಜೀವನ ಪೂರ್ತಿ ನಿಮಗೆ ಕಾಫಿ ಮಾಡ್ಕೊಡೋದೇ ಮುಗ್ದೋಗುತ್ತೆ ಏನೋ. ಬೇಡ ಬಿಡ, ನೀನು ಹಂಗೇನೋ ಮಾಡ್ಕೋಬೇಕಾಗಿಲ್ಲ. ನನ್ನ ಮಗಳವಳೆ, ಮಗಳೇ ನೀನು ಹೋಗಿ ಮಾಡ್ಕೊ ಬರೋಗಮ್ಮ. ಅಯ್ಯೋ ಅಪ್ಪ, ಹೋಗಪ್ಪ,
ನನ್ನ ಕೈಲಿ ಕಾಫಿ ಗಿಫಿ ಎಲ್ಲ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನನಗೆ ನಮ್ಮ ಮನೇಲಿ ಕೆಲಸ ಮಾಡಿ ಮಾಡಿ ಸಾಕಾಗೋಗೈತೆ. ಇವಾಗ ಮನೆ ಕೆಲಸದವರು ಯಾರೂ ಇಲ್ವಲ್ಲ. ಆ ಎತ್ತೇನೂ ಅಷ್ಟೇ ಸುಮ್ಮನೆ ಮೇಲ್ ಮಾಡ್ತಾಳೆ, ಮಿಕ್ಕಿದ್ರೆ ನನ್ನ ಕೈಯೆಲ್ಲ ಮಾಡಿಸ್ತಾಳೆ. ನಾನು ಕೆಲಸ ತಪ್ಪಿಸ್ಕೋಬೇಕು ಅಂತ ನೆಪ ಮಾಡ್ಕೊಂಡು ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬಂದರೆ ನೀನು ಕಾಫಿ ಮಾಡು, ಅದು ಮಾಡು, ಇದು ಮಾಡಂದ್ರೆ ನನ್ನ ಕೈಲೆಲ್ಲ ಮಾಡೋಕ್ಕಾಗಲ್ಲ. ಅಮ್ಮ ಹೋಗು, ನೀನು ಮಾಡ್ಕೊಂಬಂದ್ಕೊಡು ಹೋಗಮ್ಮ. ಅಮ್ಮ ತಾಯಿ, ಆಯ್ತು ಕಣೆ ಮಹಾರಾಯ್ತಿ, ನಾನೇ ಮಾಡ್ಕೊಂಬಂದ್ಕೊಡ್ತೀನಿ, ಕೂತ್ಕೊಂಡಿರು. ಮಾ, ಓ ಇವಳು ಇಲ್ಲೇ ಇದ್ದಾಳೆ. ಇವಳೊಬ್ಳು ನಾನು ಬಂದಾಗಲೇ ಬರಬೇಕಾ ಇವಳು? ಅಲ್ಲ, ನಾನು ಈ ಮನೆಗೆ ಬರೋದೇ ನೋಡ್ತಾ ಇರ್ತಾಳೆ ಹೆಂಗೆ? ನಾನು ಬಂದ ತಕ್ಷಣ ಪುಡುಕ್ಕಂತ ಬಂದ್ಬಿಡ್ತಾಳಲ್ಲ ಇವಳು. ನಾನು ಬಂದಿರೋದಕ್ಕೆ ಇವಳು ಬೇಕು ಅಂತ ಬಂದು ಅಂದ್ಕೊಂಡ್ಲು. ಏನೋ ಏನಾದರೂ ಅಂದ್ಕೊಳ್ಳಿ, ನನಗೇನಾಗಬೇಕು? ಮನ್ಸ ಬಾಮ್ಮ. ಹ್ಞೂ, ನೀನು ಹೆಂಗೂ ಬಂದಿದೆಯಲ್ಲ, ನಾನು ನಿಮ್ಮ ಅಮ್ಮನಿಗೆ ಹೇಳ್ತಿದ್ದೆ ಕಾಫಿ ಮಾಡ್ಕೊಂಬಂದು ಕೊಡೋಗು ಅಂತ. ಆದರೆ ನಿನ್ನ ಕೈಯಲ್ಲಿ ಕಾಫಿ ತುಂಬ ಚೆನ್ನಾಗಾಗುತ್ತೆ. ನೀನು ಹೋಗಿ ಮಾಡ್ಕೊಬರ್ತೀಯಮ್ಮ? ಆಯ್ತಪ್ಪ, ಮಾಡ್ಕೊಬಂದ್ಕೊಡ್ತೀನಿ. ಅಪ್ಪ, ನನಗೆಲ್ಲ ಕಾಫಿ ಎಲ್ಲ ಏನು ಬೇಡ. ಇದ್ಯಾಕೆ ಇವಾಗಷ್ಟೇ ಕಾಫಿ ಬೇಕು ಅಂತ ಬಡ್ಕೊತಿದ್ದೆ, ಇವಾಗ ಬೇಡ ಅಂತೀಯಲ್ಲ? ನನಗೆ ಅವಾಗ ಬೇಕು ಅನಿಸ್ತು, ಇವಾಗ ಬೇಡ ಅನಿಸ್ತಿದೆ ಅಷ್ಟೇ. ಹೌದಾ ಮಾ? ಅದು ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತಮ್ಮ, ಅದಕ್ಕೆ ಬಂದೆ. ಅದೇನು ಇಲ್ಲ ಅಮ್ಮ, ನಿಂಗೆ ಗೊತ್ತಿರೋ ಹಾಗೆ ನಾನೊಂದು ಕ್ಯಾಟ್ರಿಂಗ್ ಶುರು ಮಾಡಿದ್ದೀನಿ. ಅದಕ್ಕೆ ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ಬಂದೆಮ್ಮ. ಅದೇನೂ ಇಲ್ಲ, ಇವಾಗ ನಮ್ಮಲ್ಲಿ ಪೂಜೆಗೆ ನಾವು ಹೇಗಿದ್ದರೂ ಅಡುಗೆ ಮಾಡಿಸ್ಲೇಬೇಕಲ್ಲ. ನಾವಂತೂ ಅಡುಗೆ ಮಾಡೋಕ್ಕಾಗಲ್ಲ, ಹಾಗಾಗಿ ಊಟಕ್ಕೆ ಆಚೆ ಹೇಳಲೇಬೇಕು. ಆಚೆ ಹೇಳೋ ಬದಲು ನನಗೆ ಹೇಳ್ರಿ, ನಾನೇ ಮಾಡ್ಕೊಬಂದ್ಕೊಡ್ತೀನಿ. ಅಮ್ಮ, ನಾ ಇದನ್ನು ಯಾಕೆ ಕೇಳ್ತಿದ್ದೀನಿ ಅಂತಂದರೆ, ನಾನು ಹೊಸ್ದಾಗಿ ಒಂದು ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಆರಂಭಕ್ಕೆ ನನ್ನ ತವ್ರ ಮನೆ ಕಡೆಯಿಂದನೇ ನಂಗೆ ಒಂದು ದೊಡ್ಡ ಆರ್ಡ್ರ್ ಸಿಕ್ಕಿದ್ರೆ ನನಗಿನ್ನೂ ಹೆಚ್ಚು ಆರ್ಡ್ರ್ ಸಿಗುತ್ತೆ ಅಂತ ಒಂದು ಪುಟ್ಟ ಭರವಸೆ ಅಮ್ಮ. ಅದಕ್ಕಾಗಿ ಕೇಳ್ತಾಯಿದ್ದೀನಿ. ಅಮ್ಮ, ನೀನೇನು ಯೋಚನೆ ಮಾಡೋದಕ್ಕೆ ಹೋಗಬೇಡ, ನಾನು ತುಂಬ ರುಚಿಯಾಗಿ ಅಡುಗೆ ಮಾಡಿ ಕೊಡ್ತೀನಿ. ನಾನು ಒಬ್ಬಳೇ ಅಲ್ಲ ಅಮ್ಮ, ನನ್ನ ಜೊತೆ ಮಂಗಳಕ್ಕ ಇದ್ದಾರೆ. ನೀನು ಇನ್ನೊಂದು ವಿಷಯ ಗೊತ್ತಾ ಅಮ್ಮ? ಅದೇ ನೀನು ಉಪ್ಪಿನಕಾಯಿ ಹಾಕ್ಸ್ಕೊಂತಿಲ್ಲ, ಆ ಮೂಲೆ ಮನೆ ಮಾಲಕ್ಕ, ಅವ್ರಿಗೂ ಹೇಳಿದ್ದೀನಿ. ಅವರು ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು 3 ಜನ ಮತ್ತು ಇನ್ನೊಬ್ರು ಬರ್ತೀನಿ ಅಂತ ಹೇಳಿದ್ದಾರೆ ಹೆಲ್ಪಿಂಗ್ಗೆ. ನಾವು ಇಷ್ಟು ಜನ ಸೇರಿಕೊಂಡು ತುಂಬ ರುಚಿಯಾಗಿ ಶುಚಿಯಾಗಿ ಅಡುಗೆ ಮಾಡ್ಕೊಬಂದು ಎಲ್ರಿಗೂ ಬಡಿಸ್ತೀವಮ್ಮ. ಅಮ್ಮ, ನೀನು ನೋಡ್ತಾರೋ, ನಾವು ಮಾಡೋ ಅಡುಗೆ ತಿಂದು ನಮ್ಮ ಮನೆಗೆ ಬಂದು ಪೂಜೆಗೆ ಬರ್ತಾರಲ್ಲ, ಅವ್ರು ಎಲ್ಲರ ಬಾಯಲ್ಲೂ ಆಹಾ ಎಂಥ ಒಳ್ಳೆ ಅಡುಗೆ, ಎಂಥ ಒಳ್ಳೆ ಊಟ, ತುಂಬ ರುಚಿಯಾಗಿತ್ತು ಅಂತ ಖಂಡಿತ ಹೇಳೋಗ್ತಾರೆ. ಅದಕ್ಕೆ ನಾನು ಇದೆಲ್ಲ ನಿಮ್ಗೆ ಹೇಳ್ಬಿಟ್ಟು ಆರ್ಡ್ರ್ ತೊಗೊಂಡೋಗೋಣ ಅಂತ ಬಂದೆ. ಮಾ, ಯಾಕಮ್ಮ ಸಪ್ಪಗಾಗ್ಬಿಟ್ಟಿಯಲ್ಲ? ಯಾಕಮ್ಮ, ನಿನಗೇನು ನನ್ನ ಮೇಲೆ ಅನುಮಾನ ಇದೆಯಾ? ಮತ್ತೆ ಅನುಮಾನ ಇಲ್ಲದೆ ಮತ್ತೇನಾಗುತ್ತೆ? ಅಪ್ಪ ಅಮ್ಮಂಗೆ ಖುಷಿಯಾಗಿರೋ ಟೈಮಲ್ಲಿ ಮದುವೆ ಮಾಡ್ಕೋಬೇಕಾಗಿರೋ ವಯಸ್ಸಲ್ಲಿ ಓಡೋದಿಯಲ್ಲ, ಇನ್ನು ಅದಕ್ಕಿಂತ ದೊಡ್ಡ ನಂಬಿಕೆ ದ್ರೋಹ ಇನ್ಯಾವುದಿರುತ್ತೆ ಹೇಳು? ತಾನು ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ದಯವಿಟ್ಟು ಇನ್ನು ಹಳೆ ವಿಷಯ ತೆಗೆದು ಮಾತಾಡಬೇಡ, ಆಯಿತಾ? ಇವತ್ತು ಇದ್ದಂಗೆ ಹೇಳಿದ್ರೆ ಕೆದ್ರಿಗೆ ಹಂಗೆ ಅಂತೆ ಎದ್ದು ಬಂದು ಎದೆಗೆ ಒದ್ದಂಗಾಗುತ್ತೆ. ಮಾನ್ಸ, ಅದೇನು ಇಲ್ಲ ಮಗಳೇ, ಇವಾಗಷ್ಟೇ ನಿನ್ನ ತಂಗಿ ಅದೇನೋ ಫೋನಲ್ಲಿ ನೋಡಿ ಬುಕ್ ಮಾಡಿದ್ಲಮ್ಮ, ಅದಕ್ಕೆ ನಿಮ್ಮಮ್ಮ ಅದೇನು ಹೇಳಬೇಕು ಆಗ್ತಾ ಸುಮ್ಮಿದ್ದಾಳಷ್ಟೇ. ಹೌದಾ ಅಪ್ಪ? ಅಯ್ಯೋ ಅಮ್ಮ, ಅದರಲ್ಲೇನಿದೆ, ನೀನು ಹೇಳು, ನನಗೇನು ಬೇಜಾರಿಲ್ಲ. ಎಲ್ಲೇ ಆದರೆ ಏನು, ಊಟ ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ವಾ? ಅದು ಹಂಗಲ್ಲ ಮಗಳೇ. ಛೇ, ನನಗೇನಾಗಿತ್ತು, ನೀನು ಈ ಕೆಲಸ ಮಾಡ್ತಿದ್ದೆ ಅಂತ ನನಗೆ ಮರ್ತೇ ಹೋಗಿತ್ತು ನೋಡು. ಪಾಪ ತನಗೂ ನೆನಪಾಗಿಲ್ಲ ಅನಿಸುತ್ತೆ. ಅದಕ್ಕೆ ಅವಳು ಫೋನಲ್ಲಿ ನೋಡಿ ಬುಕ್ ಮಾಡಿಬಿಟ್ಲು. ಇನ್ನೊಂದು ಕೆಲಸ ಮಾಡು, ನೀನು ಇವಾಗಲೂ ಹೂವನ್ನು ಅದನ್ನು ಬೇಕಾದ್ರೆ ಕ್ಯಾನ್ಸಲ್ ಮಾಡ್ತೀನಿ. ಮಾ, ನೀನು ಸುಮ್ಮನಿರು, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಒಂದು ಸಾರಿ ಆರ್ಡ್ರ್ ಆದಮೇಲೆ ಅವ್ರು ತೊಗೊಳ್ಳಲ್ಲ ವಾಪಸ್ಸು. ಅಯ್ಯೋ ಅಮ್ಮ, ಹಂಗೆಲ್ಲ ಏನು ಬೇಡ ಬಿಡು, ಪರವಾಗಿಲ್ಲ ಬಿಡು, ಯಾರೋ ಒಬ್ಬರು ಮಾಡಿಕೊಡ್ಲಿ, ಅದೇ ನನಗೇನು ಬೇಜಾರಿಲ್ಲ. ತವ್ರ ಮನೆ ಕಡೆಯಿಂದ ಬರುತ್ತೆ ಅಂತ ಆಸೆ ಇಟ್ಕೊಂಡಿದ್ದೆ, ಮಂಗಳಕ್ಕ ಅವ್ರಿಗೆಲ್ಲ ಹೇಳ್ಬಿಟ್ನಲ್ಲ. ಪರವಾಗಿಲ್ಲ ಬಿಡಮ್ಮ, ನಾನೇನೋ ಹೇಳ್ಕೊತೀನಿ. ಮನ್ಸ, ನೀನೇನು ಬೇಜಾರು ಮಾಡ್ಕೋಬೇಡ ಕಣೆ, ನಮಗಿದೆಲ್ಲ ಗೊತ್ತಿಲ್ಲದೆ ಆಗ್ಬಿಡ್ತು. ನಾನು ಹೆಲ್ಪ್ ಮಾಡಬೇಕಾಗಿತ್ತು, ಇದೆಲ್ಲ ಆಗಿದ್ದು ನನ್ನಿಂದನೇ. ಅಯ್ಯೋ ಅಮ್ಮ, ಹೋಗಲಿ ಬಿಡು, ನನಗೇನು ಬೇಜಾರಿಲ್ಲ. ಇಷ್ಟಕ್ಕೂ ನಾನು ಮರ್ತೇ ಬಿಟ್ಟಿದ್ದೆ, ನಾನು ಪೂಜೆ ಕೂತ್ಕೋಬೇಕಲ್ವಾ? ಪೂಜೆ ಕೂತ್ಕೊಳ್ಳಿ ಬಿಟ್ಬಿಟ್ಟು ಅಡುಗೆ ಮಾಡೋಕ್ಕೋದ್ರೆ ಈ ಕೆಲಸ ಎಲ್ಲ ಆಗುತ್ತೆ. ನನಗೆ ನೆನಪೇ ಆಗಿಲ್ಲ ನೋಡಿ. ಹೀಗೆ ನಾವು ಒಂದೊಂದಷ್ಟು ಮರ್ತೇ ಬಿಟ್ಟಿರ್ತೀವಿ. ಹೌದಲ್ಲ ಮಗಳೇ, ಕರೆಕ್ಟ್, ನೀನು ಹೇಳ್ತಾ ಇರೋದು ನಿಜಾನೇ.
ಪೂಜೆ ಕೂತ್ಕೊಂಡ್ಮೇಲೆ ಓಡಾಡೋಕ್ಕೆಲ್ಲ ಆಗಲ್ಲ. ಆಯಿತು ಬಿಡಮ್ಮ, ಇನ್ನು ನೋಡೋಣ. ನಿನಗೆ ಏನಾಗಲ್ಲ. ನೀನು ತುಂಬ ಕಷ್ಟಪಡ್ತಾ ಇದೆಯಾ, ತುಂಬ ಶ್ರಮ ವಹಿಸ್ತಾ ಇದೆ, ಶ್ರದ್ಧೆ ಇದೆ ನಿನ್ನ ಕೆಲಸದಲ್ಲಿ. ಹಾಗಾಗಿ ನಿನಗೆ ಇನ್ನೂ ತುಂಬ ತುಂಬ ಆರ್ಡ್ರು ಸಿಗುತ್ತೆ ಮಗಳೇ. ಹೌದಲ್ಲಪ್ಪ, ನೀನು ಹೇಳ್ದಂಗೆ ನನ್ನ ಕೆಲಸದಲ್ಲಿ ಶ್ರದ್ಧೆ ಶ್ರಮ ಎಲ್ಲ ಇದೆಯಲ್ಲಪ್ಪ. ನನಗೆ ತುಂಬ ತುಂಬ ಆರ್ಡ್ರು ಬರುತ್ತೆ ಅಲ್ವೇನಪ್ಪ? ಅಯ್ಯೋ ಕಂದ, ಹೌದಮ್ಮ, ಅಷ್ಟಾಗಿ ಬೇಜಾರು ಮಾಡ್ಕೊತೀಯಾ? ಯಾಕೋ ಗೊತ್ತಿಲ್ಲ ಅಪ್ಪ, ನಾನು ಈ ಕೆಲಸದ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ, ತುಂಬ ಭರವಸೆ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಶ್ರಮ ವಹಿಸ್ತಾ ಇಲ್ಲ ಅಂತಲ್ಲ, ನನ್ನ ಕೈಲಾದಷ್ಟು ಶ್ರಮ ಪಡ್ತಾನೇ ಇದ್ದೀನಿ ಅಪ್ಪ. ಆದರೆ ಯಾಕೋ ಗೊತ್ತಿಲ್ಲ, ದಿನ ದಿನ ನನಗೆ ಆಸಕ್ತಿ ತುಂಬ ಕಡಿಮೆ ಆಗ್ತಾ ಇದೆಯಪ್ಪ. ಅದೇನಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೋಡು ಮಗಳೇ, ನಾವು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಆ ಥರ ಪಡಬಾರ್ದು. ತುಂಬ ತಾಳ್ಮೆ ಇಡಬೇಕು. ನಮ್ಮ ಶ್ರಮಕ್ಕೆ ತಕ್ಕ ಫಲ ಆ ದೇವರು ಕೊಟ್ಟೇ ಕೊಡ್ತಾನೆ, ಆಯಿತಾ? ಸ್ವಲ್ಪ ತಡ ಆಗ್ಬೋದು, ಆದರೆ ಖಂಡಿತ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ. ಅಪ್ಪ, ನಿನ್ನ ಬಾಯಲ್ಲಿ ಮಾತು ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಪ್ಪ? ಇರು, ನಾನು ಇದೇ ಖುಷಿಗೋಗಿ ಒಂದು ಲೋಟ ಕಾಸು ಮಾಡ್ಕೊಂಡು ಬಂದ್ಕೊಡ್ತೀನಿ. ಏನ್ರಿ ಪಾಪ ಮಾಂಸ ಬೇಜಾರು ಮಾಡ್ಕೊಂಡ್ಲೋ ಏನೋ ಅಲ್ವೇನ್ರಿ? ಏನಮ್ಮ ಬೇಜಾರು, ಅವಳಿಗ ಅಥವಾ ನಿನಗ? ಅಲ್ಲ, ನಾನು ಬುಕ್ ಮಾಡ್ತೆ ಅಂತ ನಿಂಗೇಂದ್ರು ಬೇಜಾರಾಗ್ತಿದ್ಯಾ? ಒಂದು ವೇಳೆ ಹಂಗಿದ್ರೆ ಹೇಳ್ಬಿಡಮ್ಮ ಇವಾಗಲೇ, ನಾನೇನೋ ಹೇಳ್ಕೊತೀನಿ ಆಯ್ತಾ? ತಾನು ನಾನು ಹಂಗೆ ಹೇಳಿಲ್ಲ ಕಣೆ, ನನಗೇನು ಬೇಜಾರಿಲ್ಲ. ನೀನು ಆರ್ಡ್ರ್ ಮಾಡಿದ್ರೆ ತುಂಬ ಖುಷಿ ಆಯಿತು, ಅದೇ ಊಟ ಇರಲಿ ಬಿಡು. ಸರಿ, ಹಂಗೆ ಬಾ ದಾರಿಗೆ, ನಾನಿನ್ನ ಹೋಗ್ತೀನಿ. ಯಾಕಮ್ಮ, ಇರು. ಇಲ್ಲ ಅಪ್ಪ, ನಾನು ಬ್ಲೌಸ್ ಹೊಲಿಯಕ್ಕೆ ಕೊಡಬೇಕು. ನಾನೇನು ಡಿಸೈನ್ ಹೇಳಿದ್ದೀನಿ, ಬ್ಯಾಕ್ ಡಿಸೈನು, ಅದನ್ನು ಕೊಟ್ಬಿಟ್ಟು ಬರೋಕ್ಕಂತ ಹೋಗ್ತೀನಿ. ಏನಮ್ಮ, ನಿಂದು ಕೊಡ್ಬೇಕಾ ಬ್ಲೌಸು? ಕೊಡು, ಹೊಲಿಸ್ಕೊಡ್ತೀನಿ. ಆಮೇಲೆ ಅದಕ್ಕೂ ಹೇಳ್ಬೇಡ. ಇಲ್ಲಮ್ಮ, ನನಗೇನು ಬೇಡ, ನಾನು ಇಲ್ಲೇ ಊರಲ್ಲೇ ಕೊಡ್ತೀನಿ. ಅದು ನಮ್ಮ ಮನೆ ಕೆಳಗಡೆ ಇದ್ದಾಳಲ್ಲ ಬಾಡಿಗೆಗೆ, ಅವಳೇ ನಂಗೆ ಹೊಲ್ಕೊಡ್ತಾಳೆ, ಸಾಕು ಅವಳೆ. ಸರಿ, ಹಂಗೆ ಮಾಡು. ಅಪ್ಪ, ನಾನು ಬರ್ತೀನಿಪ್ಪ. ಸರಿಮ್ಮ. ಸರಿ ಇರಿ, ಈ ಬಟ್ಟೆ ಎತ್ತಿಟ್ಟು ಬರ್ತೀನಿ.